ಈಗ 2 ತಿಂಗಳು ಪೂರ್ತಿಯಾಗಿ 3ನೇ ತಿಂಗಳಮ್ಮ. 3ನೇ ತಿಂಗಳು 2ನೇ ತಿಂಗಳು ಇನ್ನು ಈ ಕೋರ್ಸ್ ನಡೀತಾ ಇದೆ. ಆಮೇಲೆ ಇದು ಮೊದಲು ನೀವು ಮೆಡಿಸಿನ್ ಯೂಸ್ ಮಾಡ್ತಿದ್ರಿ ಡಾಕ್ಟ್ರದು, ಅದು ಮಾಡೋ ಟೈಮ್ನಲ್ಲಿ ನಿಮಗೆ ಯಾವ ರೀತಿ ಇತ್ತು? ಮೊಣಕಾಲು ನೋವಾಗಲಿ, ಶುಗರ್ ಆಗಲಿ, ಮೈಯಲ್ಲಿ ಶಕ್ತಿ ಆಗಲಿ, ಮನುಷ್ಯನಿಗೆ ನಡೆಯೋದು ಗಿಡಿಯೋದು ಯಾವ ರೀತಿ ನಿಮಗೆ ಕಷ್ಟ ಆಗ್ತಿತ್ತು? ಈಗ ನಮ್ಮ ಪ್ರಾಡಕ್ಟ್ ಬಳಸೋಕ್ಕೆ 2 ತಿಂಗಳಾಯ್ತಲ್ರಿ, ಬಳಸೋವಾಗ್ಲಿಂದ ನಿಮ್ಗೆ ಏನು ಅನಿಸ್ತತಿ? ನನಗೆ ಭಾಳ ಸಂತೋಷ ಐತ್ರಿ. ಮೊದ್ಲಿಗೆ ಈಗ ಬೆನ್ನು ಕುಂದ್ರಕ್ ಹಾಕುದಿಲ್ಲ, ಬೆನ್ನು ನೋವು ಕಡಿಮೆ ಆಗೈತಿ. ಈ ಮೊಣಕಾಲು ಚಿಪ್ಪು ಓಡಾಡಕ ಬರ್ತದಿಲ್ಲ, ನಾವು ಭಾಳ ಕಡಿಮೆ ಆಗಿಬಿಟ್ಟಾವ್ರಿ. ಈಗ ಆರಾಮಾಗಿಲ್ರಿ. ಈಗ ಪಾಯಿಂಟ್ಗೆ ನೀವು ಇಳಿದು ನೀವೇ ಹತ್ತೀರಿ, ಈಗ ಆರಾಮಾಗಿ ಹತ್ತೀರಿ. ಓಕೆ ಸರ್, AWPL ಕಂಪ್ನಿಗೆ ನೀವು ಏನು ಧನ್ಯವಾದ ಹೇಳ್ತೀರಿ? AWPL ನಮ್ಮ ಕಂಪ್ನಿ MD ಸಂಜೀವ್ ಕುಮಾರ್ ಸರ್ ಅವ್ರಿಗೆ ತಗೋಬೋದ್ರಿ. ಯಾರು ನಮ್ಮಂತ ತಗೊಂಡ್ರೆ ಒಳ್ಳೇದಾಕೈತ್ರಿ. ಒಳ್ಳೇದಾಕೈತಿ. ನೋವುಗಳು ಕಮ್ಮಿ ಆಕವು, ಶುಗರ್ ಕಮ್ಮಿ ಆಕೈತಿ. ನಾವ್ ಯಾರಿಗೆ ಹೇಳಿಲ್ರಿ, ಇನ್ನು ನಮಗ್ ಪೂರ ಕಡಿಮೆ ಆಗ್ಬೇಕಲ್ಲ. ಹೇಳಿದ್ರು ತಗೊಂಡ್ರು ಮತ್ತೆ ಹಾಗೆ ಕಡಿಮೆ ಆಗ್ಲ ಅನ್ಬಾರ್ದಲ್ಲ. ಅವರು ನಮ್ಮ ಸ್ವಲ್ಪ ಸುಧಾರಿಸ್ಕೊಂಡು ಮಾಡಿ ಮತ್ತೆ ನಮ್ಮ ಅದಾರ ಭಾಳ ಜನ ಅದಾರ ತಗೊಂಡ್ರು, ಅವ್ರಿಗೆ ಹೇಳಿ. ಯಾಕಂದ್ರೆ ನಮಸ್ಕಾರ AWPL ಕಂಪನಿ ಮತ್ತು ಅಮ್ಮವ್ರಿಗೆ. ಯಾಕಂದರೆ ತುಂಬ ಒಳ್ಳೆ ಒಂದು ಕ್ವಾಲಿಟಿ ಪ್ರಾಡಕ್ಟ್ನ ಕೊಟ್ಟು ನಮ್ಮ MD ಸಂಜೀವ್ ಕುಮಾರ್ ಸರ್ ಅವ್ರಿಗೆ ತುಂಬ ಧನ್ಯವಾದ ಹೇಳಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಪ್ರಾಬ್ಲಮ್ನಿಂದ ಭಾಳಷ್ಟು ಜನ ಸಫರ್ ಆಗ್ತಾ ಇದ್ದಾರೆ. ಹಂಗಾಗಿ ಈ ನಮ್ಮ ಪ್ರಾಡಕ್ಟ್ನ ಬಳಸಿ ಒಳ್ಳೆಯ ಒಂದು ಆರೋಗ್ಯನ ಕಾಪಾಡ್ಕೋಬೇಕಂತೇಳಿ ನಮ್ಮ ಕಂಪ್ನಿ ನಮ್ಮ ಉದ್ದೇಶ. ಹಂಗಾಗಿ ಈ ಪ್ರಾಡಕ್ಟಿಂದು ಒಂದು ಮಂಡಿ ನೋವಿಂದು, ಶುಗರ್ದು ಒಂದು ರಿಸಲ್ಟು ಸಲುವಾಗಿ ನಾವು ಬಂದು ಮಾತಾಡ್ತಿದ್ವಿ. ಈ ಪ್ರಾಡಕ್ಟು ಈಗ ನೀವು ಬಳಸಿದ ಮೇಲೆ ನಿಜ ಹೇಳ್ತಾ ಇದ್ರಿ ತಾನೆ? ನಿಜ ಹೇಳ್ತಾ ಇದ್ರಿ. ಯಾಕಂದರೆ ನಾವು ಯಾರಿಗೂ ರೊಕ್ಕ ಕೊಟ್ಟು ನಾವು ವಿಡಿಯೋ ಮಾಡೋಂಗಿಲ್ಲ. ಯಾಕಂದರೆ ನಮಗೆ ಏನು ಬೇಕಮ್ಮ ಅಂದರೆ, ನಾವು ಏನು ಪ್ರಾಡಕ್ಟ್ ಕೊಟ್ಟಿರ್ತೀವಿ, ಈ ಪ್ರಾಡಕ್ಟ್ ಬಳಸಿದ ಮೇಲೆ ನಿಮ್ಮಿಂದ ನಮಗೆ ಒಳ್ಳೆಯ ಒಂದು ಆಶೀರ್ವಾದ ಕೊಡಬೇಕಂತೇಳಿ ನಮ್ಮ ಉದ್ದೇಶ. ನಮ್ಮ ಕಂಪನಿ ಚೆನ್ನಾಗಿ ರನ್ ಆಗಬೇಕು, ಅದರ ಜೊತೆಯಲ್ಲಿ ನೀವು ಚೆನ್ನಾಗಿ ಆರೋಗ್ಯನ ಕಾಪಾಡ್ಕೋಬೇಕಂಬುದೇ ನಮ್ಮ ಉದ್ದೇಶ. ಹಂಗಾಗಿ ಈ ಪ್ರಾಡಕ್ಟಿಂದ ಒಂದು ಒಳ್ಳೆ ಜಬರ್ದಸ್ತ್ ರಿಸಲ್ಟಿಂದ ನಾವು ವಿಡಿಯೋ ಮಾಡಿದ್ದೀವಿ. ತುಂಬ ಥ್ಯಾಂಕ್ಸು. ಹಂಗಾಗಿ ಈಗ ನೀವು ಈ ಪ್ರಾಡಕ್ಟ್ನ ಯಾರೇ ಆಗಲಿ ಈ ವಿಡಿಯೋ ನೋಡಿ ತರಿಸ್ಕೋಬೇಕು ಅಂದ್ಕೊಂಡ್ರೆ ನಮ್ಮ ಫೋನ್ ನಂಬರು ಬಂದು 9243995897 ಈ ನಂಬರ್ ಕರೆ ಮಾಡಿ ನೀವು ಪ್ರಾಡಕ್ಟ್ನ ತರಿಸ್ಕೊಂಡು ನಮ್ಮ ಪ್ರಾಡಕ್ಟ್ನ ಬಳಸಿ ನಿಮ್ಮ ಆರೋಗ್ಯನ ಕಾಪಾಡ್ಕೋಬೇಕನ್ನೋದೇ ನಮ್ಮ ಉದ್ದೇಶ.